Save this recipe for your next meal, which is nutritious and tasty. Welcome to episode 1 of South Indian Chutney series. ಹೆಲೋ ಗೈಸ್, ಇವತ್ತು ನಾನು ಪ್ರೋಟೀನ್ ರಿಚ್ ಶೇಂಗಾ ಚಟ್ನಿ ಆಮೇಲೆ ಕ್ಯಾಲ್ಶಿಯಂ ರಿಚ್ ಗುರಳ್ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ಹೇಳ್ತೇನೆ ಬರ್ರಿ. ಯು ಶುಡ್ ಡೆಫಿನೆಟ್ಲಿ ಇನ್ಕ್ಲೂಡ್ ದಿಸ್ ಇನ್ ಯೋರ್ ಡೈಲಿ ಡಯಟ್. ಇದ್ರದ್ದು ಬೆನಿಫಿಟ್ಸ್ ಕ್ಯಾಪ್ಷನ್ ಒಳಗೆ ಮೆನ್ಷನ್ ಮಾಡೀನಿ, ಚೆಕ್ ಮಾಡಿರಿ. ಸೊ ಫಸ್ಟಿಗೆ ನಾವು ಶೇಂಗಾನ ಲೋ ಫ್ಲೇಮ್ ಒಳಗೆ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಕೂಲಾಗಕ್ಕೆ ಇಟ್ಕೋಬೇಕು. ಸೊ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಸಿಪ್ಪಿ ಏನು ತೆಗಿಯೋದು ಬೇಡ, ಹಂಗೆ ಅದನ್ನು ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರ ಪುಡಿ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಶೇಂಗಾ ಚಟ್ನಿ ಇಸ್ ರೆಡಿ. ಈಗ ಗುರಳ್ ಚಟ್ನಿ. ಸೊ ಗುರಳನ್ನ ಫಸ್ಟ್ ಡ್ರೈ ರೋಸ್ಟ್ ಮಾಡಬೇಕು. ಗುರಳ್ ನಾವು ಡೈಲಿ ಚಟ್ನಿ ನಮ್ಮ ಡಯಟ್ ಒಳಗೆ ಇನ್ಕ್ಲೂಡ್ ಮಾಡೋದ್ರಿಂದ ನಮ್ಮದು ಸ್ಕಿನ್ ಮತ್ತು ಹೇರ್ ಹೆಲ್ತ್ನು ಇಂಪ್ರೂವ್ ಆಗ್ತೈತಿ. ಸೊ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಿರಿ. ಸೊ ಫಸ್ಟ್ ಅದನ್ನು ಲೋ ಫ್ಲೇಮ್ ಒಳಗೆ ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕು. ಇವು ಆಲ್ರೆಡಿ ಬ್ಲ್ಯಾಕ್ ಇರ್ತಾವೆ, ಸೊ ನೀವು ಅದನ್ನು ಉಗುರಿಂದ ಅಥವಾ ಟೇಸ್ಟ್ ನೋಡಿ ಹುರಿದೈತೋ ಇಲ್ಲೋ ಅಂತ ಗೊತ್ತಾಗ್ತೈತಿ. 8 to 10 ಮಿನಿಟ್ಸ್ ಒಳಗೆ ಹುರಿತೈತಿ ಇದು. ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಚಟ್ನಿ ಈಸ್ ರೆಡಿ ಟು ಈಟ್. ಎಂಜಾಯ್.